ಇನ್ನು ಶಾಮನೂರು ಶಿವಶಂಕರಪ್ಪ ಅವರ ಸೊಸೆ ಸಂಸದೆ ಕೂಡ ಆಗಿರುವಂತ ಪ್ರಭಾ ಮಲ್ಲಿಕಾರ್ಜುನ್ ಅವರು ಮಾತನಾಡಿದ್ದಾರೆ. ನ್ಯೂಸ್ 18 ಜೊತೆ ಮಾತನಾಡಿದ್ದಾರೆ. ಈ ಸಂದರ್ಭದಲ್ಲಿ ಏನು ಹೇಳಿದ್ರು, ತಮ್ಮ ಮಾವನನ್ನ ಯಾವ ರೀತಿಯಾಗಿ ನೆನೆಸ್ಕೊಂಡ್ರು ನೋಡೋಣ. ನಮ್ಮ ಜೊತೆ ಪ್ರಭಾ ಮಲ್ಲಿಕಾರ್ಜುನ್ ಇದ್ದಾರೆ, ಅವ್ರನ್ನ ಮಾತಾಡ್ತಾ ಹೋಗ್ತೇನೆ. ಮೇಡಮ್, ನಿಜವಾಗ್ಲೂ ಕೂಡ ಈ ಸಂದರ್ಭದಲ್ಲಿ ಮಾತಾಡಲಿಕ್ಕೂ ಕೂಡ ಕಷ್ಟ ಆಗುತ್ತೆ, ದುಃಖ ಆಗುತ್ತೆ. ಬಟ್ ದಾವಣಗೆರೆ ದಣಿ ಅಂತಲೇ ಹೆಸರುವಾಸಿ, ಉದ್ಯಮಿ, ರಾಜಕಾರಣಿ, ಹೀಗೆ ನೀವು ಸೊಸೆಯಾಗಿ ಅಜ್ಜನ ಹೀಗೆ ನೆನ್ಪು ಮಾಡ್ಕೊಡ್ತಾರೆ. ಹೀಗೆ ಅಂದ್ರೆ ಈಗ ನೀವೇ ನೋಡ್ತಾ ಇದ್ದೀರಾ, ಅಪ್ಪಾಜಿ ಅಂತಾನೆ ಎಲ್ಲರೂ ಅದೇ ಅಭಿಮಾನದಲ್ಲಿ ನಮ್ಮ ಮಾವನವ್ರನ್ನ ನೋಡ್ತಾ ಇದ್ದೀವಿ. ಸೊ ಇವತ್ತು ಬೆಳಿಗ್ಗೆ 7 ಗಂಟೆಯಿಂದ ಪಬ್ಲಿಕ್ ಬಂದು VIP ಪಬ್ಲಿಕ್ಕಿಗೆ ಯಾವುದೇ ರೀತಿ ತೊಂದರೆ ಆಗದೆ ಇರೋ ಹಾಗೆ ವ್ಯವಸ್ಥೆ ಮಾಡಿದ್ದಾರೆ. ಅದೇ ರೀತಿ 10 ಗಂಟೆ ಮೇಲೆ ಹೈಸ್ಕೂಲ್ ಫೀಲ್ಡಿಗೆ ಅಪ್ಪಾಜಿಯವ್ರನ್ನ ಕರ್ಕೊಂಡು ಹೋಗ್ತೀವಿ. ಅಲ್ಲಿಂದ 4 ಗಂಟೆ ತನಕ ಸಾರ್ವಜನಿಕರಿಗೆ ದರ್ಶನ ಇದೆ. ಆಮೇಲೆ ಸಂಜೆ 4:15 ಮೇಲೆ ಕಲ್ಲೇಶ್ವರ ಮಿಲ್ನಲ್ಲಿ ಅಪ್ಪಾಜಿಯವರ ಅಂತ್ಯಕ್ರಿಯೆ ಮಾಡ್ತೀವಿ. ತಾವು ಕೊನೆಯದಾಗಿ ಯಾವತ್ತು ಮಾತಾಡಿದ್ರಿ, ಏನಾದರೂ ಹೇಳಿದ್ರೆ ನೆನ್ಪು ಮಾಡ್ಕೊಡೋದು? ಕೊನೆಯದು ಅಂತ ಅಲ್ಲ, ಅಪ್ಪಾಜಿಯವ್ರನ್ನ ಹೋಗಿ ಮಾತಾಡ್ಸೋದು. ನಾನು 2:15 ಹಂಗೆ ಅಪ್ಪಾಜಿಯವ್ರನ್ನ ನಾವೆಲ್ಲರೂ ಫ್ಯಾಮಿಲಿ ಮೆಂಬರ್ಸು ಮಾತಾಡಿಸಿದ್ದು. ಅದಾದ್ಮೇಲೆ 6:15 ಹಂಗೆ ಅಪ್ಪಾಜಿಯವರು ತೀರ್ಕೊಂಡಿದ್ದಾರೆ. ಕಳೆದ 1 ತಿಂಗಳಿಂದ ಕೂಡ ಆಸ್ಪತ್ರೆಯಲ್ಲಿ ಇದ್ರು, ತುಂಬಾ ಚೇತರಿಕೆಯಿಂದ ಕ್ರಿಯಾಶೀಲರಾಗೇ ಇದ್ರು. ಅಲ್ಲಿದ್ರು ಕೂಡ ದಾವಣಗೆರೆ ಬಗ್ಗೆನೇ ಹೆಚ್ಚು ಎಲ್ಲ ಯೋಚನೆ ಮಾಡ್ತಾ ಇದ್ರು, ಅದ್ರ ಬಗ್ಗೆನೇ ಮಾತಾಡ್ತಾ ಇದ್ರು ಅಂತ ಹೇಳ್ತಾ ಇದ್ರು. ಎಲ್ಲರೂ ಅವರ ಆಪ್ತರು ಬಂದು ಅಪ್ಪಾಜಿಯವ್ರನ್ನ ಮಾತಾಡ್ಸ್ಕೊಂಡು ಹೋಗ್ತಾ ಇದ್ರು. ಸ್ವಾಮೀಜಿಯವರಾಯ್ತು, ಯಾವುದೇ ಜಾತಿ ಧರ್ಮ ಅನ್ನಂಗಿಲ್ಲ, ಎಲ್ಲರೂ ಬಂದು ಅಜಾತ ಶತ್ರು ತರ ಅಪ್ಪಾಜಿಯವರಿದ್ರು. ಎಲ್ಲರಿಗೂ ಬೇಕಾದವರು, ಒಬ್ಬ ಬಡವರು ಇರ್ಬೋದು, ಶ್ರೀಮಂತರು ಇರಬೇಕು, ಸಣ್ಣವರು, ಕಿರಿಯರು ಕೂಡ ಇವತ್ತು ಬಂದು ಅದನ್ನೇ ಹೇಳ್ತಾ ಇದ್ರು, ಇಂಥವ್ರ ಮಗ ಅಲ್ವಾ ನೀನು ಅಂತ. ನನಗೆ ಅದು ಬಹಳ ಹೆಮ್ಮೆ ಅನ್ಸುತ್ತೆ. ಈಗಿನ ಜನರೇಷನ್ ಅವರು ಕೂಡ ಅಪ್ಪಾಜಿಯವ್ರನ್ನ ಅಷ್ಟೇ ಅಭಿಮಾನದಿಂದ ನೋಡ್ತಾರಲ್ಲ, ಸೊ ಅದೇ ಅವ್ರು ಗಳಿಸಿರೋ ಪ್ರೀತಿ ಅಂತ ನನಗನ್ಸುತ್ತೆ. ನೆನಪಿನ ಶಕ್ತಿ ಅಗಾಧ ಮೇಡಮ್ ಅವ್ರದ್ದು. ಹೌದ್ರಿ, ಅದನ್ನ ಎಲ್ಲ ಬಂದು ಹೋಗಿರೋರ್ನೆಲ್ಲರೂ ನೆನ್ಪಿಟ್ಕೊಂಡು ಮಾತಾಡಿಸ್ತಾ ಇದ್ರು. ಒಂದ್ ಬಾರಿಯಾರ ಅಪ್ಪಾಜಿಯವ್ರನ್ನ ಕಂಡು ಹೋಗ್ಬೇಕು ಅಂತ ದಿನಕ್ಕೆ ಬಂದು ಹೋಗೋರು ಎಷ್ಟೋ ಜನ ಇದ್ದಾರೆ. ದೇವಸ್ಥಾನಕ್ಕೆ ಅಪ್ಪಾಜಿಯವ್ರು ಹೋದ್ರೆ ಅಲ್ಲಿ ಹೋಗಿ ಸೆಲ್ಫಿ ತಗೊಳ್ಳೋದು ಅಥವಾ ಅವ್ರನ್ನ ಮಾತಾಡ್ಸಿ ಬರಬೇಕು. 95 ವರ್ಷದವರು ಯಾವ ರೀತಿ ಕ್ರಿಯಾಶೀಲರಾಗಿದ್ದಾರೆ, ಎಷ್ಟು ಜ್ಞಾಪಕ ಶಕ್ತಿ ಇದೆ ಅವರಿಗೆ ಅನ್ನೋದು ನೋಡ್ಲಿಕ್ಕೋಸ್ಕರ ಬರ್ತಾ ಇದ್ರು. ಅದೇ ನಮ್ಮ ಆಸ್ತಿ ಅಂತ ಅನ್ಸುತ್ತೆ ನಮಗೆಲ್ಲರಿಗೂ. ತಾವೆಲ್ಲ ಉಪಚಾರ ಮಾಡಿದ್ರಿ ಮೇಡಮ್, ಮನೆಯಲ್ಲಿ ಹೇಗೆ ಇರ್ತಿತ್ತು ಮೇಡಮ್ ಮನೆ ವಾತಾವರಣ ಅವರಿದ್ರೆ ದೊಡ್ಡವ್ರಿಗೆ? ಇಲ್ಲ, ನಾವ್ ಏನ್ ಹೇಳನ್ರಿ, ಎಲ್ಲಾ ಮನೆಯಲ್ಲಿ ಹಿರಿಯರು ಯಾವ ರೀತಿ ಇರ್ತಾರೆ ಅದೇ ರೀತಿ ಒಂದು ಆಲದ ಮರ ತರ ನಮ್ಮ ಅಪ್ಪಾಜಿಯವರಿದ್ದಾರೆ ಎಲ್ಲರಿಗೂ. ಬರೀ ಮನೆ ಅಂತ ಅಲ್ಲ, ನಮ್ಮ ಸಂಸ್ಥೆ ಆಯ್ತು, ರಾಜಕೀಯದಲ್ಲೂ ಕೂಡ ಒಂದು ದೊಡ್ಡ ಆಲದ ಮರದ ರೀತಿಯಲ್ಲಿ ಎಲ್ಲರನ್ನೂ ಕಾಪಾಡಿಕೊಂಡು ಜೋಪಾನ ಮಾಡ್ಕೊಂಡು ನೋಡುವಂತ ಅಪ್ಪಾಜಿಯವರವರು. ಪ್ರಭಾ ಮಲ್ಲಿಕಾರ್ಜುನ್ ಅವರ ಮಾತು. ದಾವಣಗೆರೆಯಿಂದ ಕ್ಯಾಮರಾ ಪರ್ಸನ್ ವಿಶ್ವನಾಥ್ ಹಾವೇರಿ ಜೊತೆ ಶರಣು ಹಂಪಿ, ನ್ಯೂಸ್ 18. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಶಿವಮೊಗ್ಗದ ಸಂಸದರಾಗಿರುವಂತಹ BY ರಾಘವೇಂದ್ರ ಅವರು ಕೂಡ ಮಾತನಾಡಿದ್ದಾರೆ. ಶಾಮನೂರು ಅವರ ಅಂತಿಮ ದರ್ಶನವನ್ನ ಪಡೆದು ಈ ವೇಳೆ ಮಾತನಾಡಿದಂಥ ರಾಘವೇಂದ್ರ ಅವರು ಸಮಾಜದ ಪರವಾಗಿ ಕೆಲಸ ಮಾಡಿದಂಥವರು, ಶಿಕ್ಷಣ ಕ್ಷೇತ್ರದಲ್ಲಿ ಕ್ರಾಂತಿಯನ್ನ ಮಾಡಿದಂಥವರು, ರಾಜಕೀಯದ ಅಜಾತ ಶತ್ರು ಅಂತ ಬಣ್ಣಿಸಿದ್ದಾರೆ. ರಾಘವೇಂದ್ರ ಅವರನ್ನು ನಮ್ಮ ಪ್ರತಿನಿಧಿ ಶರಣು ಹಂಪಿ ಮಾತನಾಡಿಸಿದ್ದಾರೆ. ಏನ್ ಹೇಳಿದ್ರು ಕೇಳೋಣ. BY ರಾಘವೇಂದ್ರ ಅವರಿದ್ದಾರೆ, ಸಂಸದರು, ಅವ್ರನ್ನೇ ಮಾತಾಡ್ತಾ ಹೋಗೋಣ. ಸರ್, ಶಾಮನೂರು ಅವ್ರನ್ನ ತುಂಬಾ ಚಿಕ್ಕವರಿದ್ದಾಗಿಂದನೂ ಕೂಡ ನೋಡಿದಿರಿ, ಸೊ ಈ ಸಂದರ್ಭದಲ್ಲಿ ನೆನ್ಪು ಮಾಡ್ಕೊಳ್ಳೋದು? ನನ್ನ ಜೀವನದಲ್ಲಿ ಅನೇಕ ಬೆಳವಣಿಗೆಗಳಲ್ಲಿ ಅವರ ಆಶೀರ್ವಾದ ನನ್ನ ಜೀವನದಲ್ಲಿ ನಾನು ಯಾವತ್ತೂ ಕೂಡ ಮರಲಿಕ್ಕೆ ಸಾಧ್ಯ ಇಲ್ಲ. ಮತ್ತು ವಿಶೇಷವಾಗಿ ನಮ್ಮ ತಂದೆ ಮತ್ತೆ ಶಾಮನೂರು ಶಿವಶಂಕರಪ್ಪನವರು ಒಟ್ಟಾಗಿ ಮಹಾಸಭಾದ ಕೆಲಸವನ್ನ ಮಾಡಿದಂತ ಒಂದು ಸಂದರ್ಭದಲ್ಲಿರ್ಬೋದು, ಮತ್ತು ವಿಶೇಷವಾಗಿ ನಮ್ಮ ಸಮಾಜದ ಅವರು ಕೂಡ ಒಬ್ರು ಧರ್ಮಗುರುಗಳು ಅಂತ ಹೇಳಕ್ಕೆ ನನಗೆ ಯಾವುದೂ ಸಂಕೋಚ ಇಲ್ಲ. ಯಾಕೆಂದ್ರೆ ನಮ್ಮ ಸಮಾಜದಲ್ಲಿರುವಂತಹ ಉಪಪಂಗಡಗಳನ್ನ ಒಟ್ಟಾಗಿ ತೆಗೆದುಕೊಂಡಂತ ಒಂದು ಕಾರ್ಯದಲ್ಲಿ ಅತ್ಯಂತ ಯಶಸ್ವಿಯಾಗಿ ತಮ್ಮದೇ ಆದಂತಹ ಒಂದು ಪವಿತ್ರವಾದಂತಹ ಒಂದು ಕಾರ್ಯವನ್ನ ಗೌರವಿತ ಶಾಮನೂರು ರಾಜನವರು ಮಾಡಿದ್ರು. ಮತ್ತೆ ವಿಶೇಷವಾಗಿ ಅವರ ಹೃದಯ ವೈಶಾಲ್ಯತೆ ಎಷ್ಟು ದೊಡ್ಡದು ಅಂದ್ರೆ, ನಮ್ದು ಯಾವುದೋ ಒಂದು ಪಕ್ಷ, ಅವ್ರದ್ದು ಯಾವುದೋ ಒಂದು ಪಕ್ಷ, ಆದರೆ ಶಿವಮೊಗ್ಗಕ್ಕೆ ಯಾವುದೋ ಒಂದು ಕಾರ್ಯಕ್ರಮಕ್ಕೆ ಬಂದಾಗ ರಾಘು ಒಳ್ಳೆ ಕೆಲಸ ಮಾಡಿದ್ದಾನೆ, ಹಾರೈಸರಿ ಅನ್ನೋ ರೀತಿಯಲ್ಲಿ ಸಂದೇಶ ಕೊಟ್ಟಿದ್ದಾಗ್ಲಿ, ಅಂದ್ರೆ ಈ ರೀತಿ ಯಾರಲ್ಲಿ ಒಳ್ಳೆ ಗುಣಗಳಿದೆ ಅಂತ ಗುರುತಿಸುವಂತ ಕೆಲಸ, ಮತ್ತೆ ಅತ್ಯಂತ ಒಂದು ವಿಲ್ ಪವರಿಗೆ ಒಂದು ಉದಾಹರಣೆಗಳಲ್ಲಿ ಕೆಲವು ವ್ಯಕ್ತಿಗಳಲ್ಲಿ ಗೌರವಂತ ಶಾಮನೂರು ಶಿವಶಂಕರಪ್ಪನವರು ಅವರು ತೆಗೆದುಕೊಳ್ಳುವಂತ ತೀರ್ಮಾನ
ಮತ್ತು ಯಾವತ್ತೂ ಕೂಡ ಅವರು ಪಕ್ಷ ಸಮಾಜ ಇನ್ನೊಂದು ಏನೇ ಇದ್ರೂ ಕೂಡ ಸಮಾಜದ ವಿಚಾರ ಬಂದಾಗ ಅದಕ್ಕೆ ಅವ್ರ ಬದ್ಧತೆ ಯಾವುದೇ ಸರ್ಕಾರ ಅವ್ರದೇ ಸರ್ಕಾರ ಇದ್ರೂ ಕೂಡ ಮುಜುಗರ ಆದ್ರೂ ಕೂಡ ಸಮಾಜ ವಿಚಾರ ಬಂದಾಗ ಅವ್ರು ಯಾವಾಗಲೂ ಕೂಡ ಹಿಂದೆ ಹೇಳ್ತಾ ಇದ್ದಾರೆ. ವಾಜಪೇಯಿಯವ್ರನ್ನ ಅಜಾತ್ ಶತ್ರು ಅಂತ ಹೇಳ್ತಾ ಇದ್ರು, ಶಾಮ್ನೂರವ್ರನ್ನು ಕೂಡ ಅಜಾತ್ ಶತ್ರು ಅಂತ ಹೇಳಿ. ಪಾರ್ಟಿ ಬೇರೆ ಆದ್ರೆ ಎಲ್ಲರೂ ಕೂಡ ನಮಗೆ ಬಹಳ ಇಂಪಾರ್ಟೆಂಟ್ ಅಂತ ಹೇಳ್ತಿದ್ರು. ಪಾರ್ಟಿ ಬೇರೆ ಇರ್ಬೋದು ಅಂತ ಏನ್ ತಪ್ಪೇನಿಲ್ಲ. ನಮ್ಮ ಅಜಾತು ಶತ್ರುಗಳ ಪಟ್ಟಿಯಲ್ಲಿ ನಾವು ಅಟಲ್ಜಿ ಅಷ್ಟೇ ಗೌರವ ಕೊಡುವಂತ ಒಬ್ಬ ವ್ಯಕ್ತಿ ಅಂದ್ರೂ ಕೂಡ ಶಾಮರಾಜ ಅಂದ್ರೂ ಕೂಡ ತಪ್ಪಾಗ್ಲಾರದು. ಯಾಕಂದ್ರೆ ಆ ರೀತಿ ಕುಟುಂಬ ಅವರು ಎಲ್ಲರನ್ನೂ ಕೂಡ ಸರಿಸಮಾನವಾಗಿ ಅವರು ನೋಡ್ತಾ ಇದ್ರು. ಪಕ್ಷ ಜಾತಿಯ ಚೌಕಟ್ಟಲ್ಲಿ ನೋಡ್ತಿದ್ದಿಲ್ಲ. ವಿಶೇಷವಾಗಿ ದೇವರು ದಿಂಡ್ರಿಗೆ ಹೆಚ್ಚಿನ ಒಂದು ಮಠ ಮಂದಿರಗಳಿಗೆ ತಮ್ಮದೇ ಆದಂತಹ ಒಂದು ಅನುದಾನವನ್ನು ಕೊಡ್ತಾ ಇದ್ರು. ಈ ರೀತಿ ಶಿಕ್ಷಣ ದಾಸೋಹ ಮಾಡಿದಂಥವ್ರು. ಹಾಗಾಗಿ ಅವ್ರ ಬಗ್ಗೆ 360 ಡಿಗ್ರಿ ಎಲ್ಲ ವಿಚಾರದಲ್ಲೂ ಕೂಡ ಪರ್ಫೆಕ್ಟ್ ಅಂತ ಹೇಳಕ್ ನಂಗೆ ಯಾವುದೇ ಪಕ್ಷದ ವಿಚಾರದಲ್ಲಿ ನಿಮ್ ತಂದೆಯವರು ಮತ್ತು ಶಾಮ್ನೂರವರು ಇಬ್ರು ಕೂಡ ವಿರೋಧ ರೀತಿಯಾದಂತ ಹೇಳಿಗಳು. ಆದ್ರೆ ಇಬ್ರು ಕೂಡ ವೈಯಕ್ತಿಕವಾಗಿ ನೀವು ನೋಡಿದಿರಿ ಅದನ್ನ, ನೀವು ಬಹಳ ಎಷ್ಟು ಹತ್ತಿರದಲ್ಲಿ ಯಡಿಯೂರಪ್ಪನವರು ಅವರೊಂದು ಪಕ್ಷದ ಒಂದು ಸಿದ್ಧಾಂತ, ಗೌರವಂತ ಶಾಮನೂರ್ ಅಜ್ಜ ಅವರದು ಇನ್ನೊಂದು ಸಿದ್ಧಾಂತ ಇದ್ರೂ ಕೂಡ ಸಮಾಜ ಅಂತ ವಿಚಾರ ಬಂದಾಗ ಇಬ್ರು ಒಟ್ಟಾಗಿ ರಥವನ್ನ ಎಳೆಯುವಂತ ಕೆಲಸವನ್ನ ಮಾಡ್ತಾ ಇದ್ರು. ಇದು ರಾಘವೇಂದ್ರ ಅವರ ಮಾತು. ದಾವಣಗೆರೆಯಿಂದ ಕ್ಯಾಮರಾ ಪರ್ಸನ್ ವಿಶ್ವನಾಥ್ ಹಾವೇರಿ ಜೊತೆ ಶರಣು ಹಂಪಿ, ನ್ಯೂಸ್ 18.